ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ನಾಗ ನಿಮಗೆಲ್ಲರಿಗೂ ಸ್ವಾಗತ. ನೋಡ್ರಿ ವೀಕ್ಷಕರೇ, ನಾವು ಇವತ್ತಿನ ವಿಡಿಯೋನಾಗ ನಾವು ಇನ್ವೆಸ್ಟಿಂಗ್ ಮತ್ತು ಟ್ರೇಡಿಂಗ್ ನಡಕ್ಕೆ ಏನು ಡಿಫ್ರೆನ್ಸ್ ಐತಂತ ಇವತ್ತಿನ ವಿಡಿಯೋನಾಗ ನಾವು ಕಲಿಯೋನು. ನೋಡ್ರಿ ವೀಕ್ಷಕರೇ, ಇನ್ವೆಸ್ಟಿಂಗ್ ಅಂತಂದ್ರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡೋದನ್ನ ಇನ್ವೆಸ್ಟಿಂಗ್ ಅಂತೇವಿ. ಲಾಂಗ್ ಟರ್ಮ್ ಹೂಡಿಕೆ ಮಾಡೋದಂತಂದ್ರೆ ಒಂದು ಕಂಪ್ನಿನಾಗ 1 ವರ್ಷಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡೋದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೇವಿ. ನೀವೇನ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತೇವಿ. ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಟ್ರೇಡಿಂಗ್ ಅಂತೇವಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ಸ್ಟಾಕನ್ನು ಬಾಯ್ ಮಾಡಿ ಒಂದು ದಿನದನ್ಯಾಗ ಬಾಯ್ ಮಾಡಿ 6 ತಿಂಗಳದ ಒಳಗನ ಇಲ್ಕ ಒಂದು ದಿನದ್ನಾಗ ಬಾಯ್ ಮಾಡಿ ಒಂದು ದಿನದ್ನಾಗ ಸೆಲ್ ಮಾಡಿದ್ರಿ, ಇಲ್ಕ ಒಂದು ವಾರನಾಗ ಸೆಲ್ ಮಾಡಿದ್ರಿ, ಇದಕ್ಕೆ ನಾವು ಟ್ರೇಡಿಂಗ್ ಅಂತೇವಿ. ಟ್ರೇಡಿಂಗ್ ಅಂತಂದ್ರೆ 6 ತಿಂಗಳದ ಒಳಗನ ನಾವು ಸ್ಟಾಕನ್ನು ಸೆಲ್ ಮಾಡ್ತೇವೆ, ಇದಕ್ಕೆ ಟ್ರೇಡಿಂಗ್ ಅಂತೇವಿ. ನೋಡ್ರಿ ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಕಮ್ಮಿ ರಿಸ್ಕ್ ಇರ್ತೈತಿ. ಕಮ್ಮಿ ರಿಸ್ಕ್ ಯಾಕೆ ಇರ್ತೈತೆ ಅಂತಂದ್ರೆ ನೀವು ಒಂದು ಸ್ಟಾಕನ್ನು ಬಾಯ್ ಮಾಡೋಣ ಅದನ್ನ ಜಲ್ದಿ ಮಾರಂಗಿಲ್ಲ, ಅಂದ್ರೆ ಬೇಗ ಮಾರಂಗಿಲ್ಲ. ಯಾಕಂತಂದ್ರೆ ಅದನ್ನ ಹೋಲ್ಡ್ ಮಾಡಿರ್ತೀರಿ. ಯಾಕಂತಂದ್ರೆ ನೀವು ಲಾಂಗ್ ಟರ್ಮ್ ಪರ್ಪಸ್ ಆಗಿ ಆ ಸ್ಟಾಕನ್ನು ಬಾಯ್ ಮಾಡಿರ್ತೀರಿ. ಲಾಂಗ್ ಟರ್ಮ್ ಪರ್ಪಸ್ದಾಗ ನೀವು ಬಾಯ್ ಮಾಡಿರ್ತೀರಿ ಆ ಸ್ಟಾಕನ್ನು 1 ವರ್ಷ ಇಲ್ಕ 10 ವರ್ಷ ಗಂಟ್ಲೆ ನೀವು ಆ ಸ್ಟಾಕನ್ನು ಬಾಯ್ ಮಾಡಿರೋದ್ರಿಂದ ಅದ ರಿಸ್ಕ್ ಕಡಿಮೆ ಆಗ್ತೈತಿ. ಖರೆ ಅದ ಟ್ರೇಡಿಂಗ್ನಾಗ ನಿಮ್ಗೆ ಹೆಚ್ಚು ರಿಸ್ಕ್ ಇರ್ತೈತಿ. ಯಾಕಂತಂದ್ರೆ ನೀವು ಒಂದು ಸ್ಟಾಕನ್ನು ಬಾಯ್ ಮಾಡಿರ್ತೀರಿ ಟ್ರೇಡಿಂಗ್ ಸಲುವಾಗಿ. ಆ ಸ್ಟಾಕ್ ಏನಾರೆ ಬೀಳಾತತ್ತ ಅಂತಂದ್ರೆ ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರಿ. ಸ್ಟಾಪ್ ಲಾಸ್ ಹಿಟ್ ಆಗಾನ ಎಕ್ಸಿಟ್ ಆಗ್ಬೇಕಾಗ್ತೈತಿ. ಮತ್ತು ಆ ತಿಂಗಳ ಒಳಗನ ನೀವು ಸೆಲ್ ಮಾಡ್ತಿರ್ಲ ರೀ, ಇದ್ರಾಗ ರಿಸ್ಕ್ ಭಾಳ ಇನ್ವಾಲ್ವ್ ಇರ್ತೈತಿ ಟ್ರೇಡಿಂಗ್ನಾಗ. ಮತ್ತು ವೀಕ್ಷಕರೇ, ಒಂದು ಸ್ಟಾಕ್ನಾಗ ನೀವು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬರ್ಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಅಂತಂದ್ರೆ ಒಂದು ಕಂಪ್ನಿದ ಬ್ಯಾಲೆನ್ಸ್ ಶೀಟನ್ನು ನೋಡಕ್ಕೆ ಬರ್ಬೇಕು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡಕ್ಕೆ ಬರ್ಬೇಕು. ಅವಾಗ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಕ್ಕೆ ಬರ್ತೈತಿ. ಮತ್ತು ನೀವು ಒಂದು ಸ್ಟಾಕ್ದಾಗ ಟ್ರೇಡಿಂಗ್ ಮಾಡ್ಬೇಕಂತಂದ್ರೆ ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಬರ್ಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಅಂತಂದ್ರೆ ಚಾರ್ಟ್ ಅನಾಲಿಸಿಸ್ ಮಾಡೋದು, ಆ ಕಂಪ್ನಿದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನು ಅನಾಲಿಸಿಸ್ ಮಾಡೋದು, ಮತ್ತು ಕೆಲವೊಂದು ಇಂಡಿಕೇಟರ್ ಇರ್ತಾವೆ, ಆ ಇಂಡಿಕೇಟರ್ ಹಚ್ಚಿ ನಾವು ಟ್ರೇಡಿಂಗನ್ನು ಮಾಡ್ತೀವಿ. ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬರಲಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮ್ಯಾಗ A to Z ನಿಮ್ಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫ್ರೀನಾಗ ಕಲ್ಸಾಮಿದ್ದೀನಿ. ಮತ್ತು ವೀಕ್ಷಕರೇ, ಇನ್ವೆಸ್ಟಿಂಗ್ ಎದಕ್ಕೆ ಮಾಡ್ತಾರಂತಂದ್ರೆ ಕ್ಯಾಪಿಟಲ್ ಗ್ರೋ ಮಾಡಕ್ಕೆ ಇನ್ವೆಸ್ಟಿಂಗ್ ಮಾಡ್ತಾರೆ. ಮತ್ತು ಟ್ರೇಡಿಂಗ್ ಎದಕ್ಕೆ ಮಾಡ್ತಾರಂತಂದ್ರೆ ಕ್ಯಾಪಿಟಲ್ ಅನ್ನ ಬಿಲ್ಡ್ ಮಾಡಕ್ಕೆ. ಅಂತಂದ್ರೆ ಕ್ಯಾಪಿಟಲ್ ಇರಂಗಿಲ್ಲ ಒಬ್ಬರೊಬ್ಬ ಕಡೆ ಇನ್ವೆಸ್ಟ್ ಮಾಡಕ್ಕೆ, ಟ್ರೇಡಿಂಗ್ ಮಾಡಿ ತಮ್ಮದ ಕ್ಯಾಪಿಟಲನ್ನು ಬಿಲ್ಡ್ ಮಾಡ್ತಾರೆ. ಕ್ಯಾಪಿಟಲನ್ನು ಬಿಲ್ಡ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ಗಳ್ನಾಗ. ತಿಳಿತ್ರಿ ವೀಕ್ಷಕರೇ, ನೀವು ಬಿಗಿನರ್ಸ್ ಇದ್ರೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ರೆ ನೀವು ಹೆಚ್ಚು ಲಾಸ್ ಆಗಂಗಿಲ್ಲ. ಆಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಬರೋಣ ಮತ್ತು ನನ್ನ ಚಾನಲ್ದಿಂದ ಸ್ವಲ್ಪ ಕಲ್ಯಾಣ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ತಿಳಿತ್ರಿ ವೀಕ್ಷಕರೇ, ಟ್ರೇಡಿಂಗ್ನಾಗ ರಿಸ್ಕ್ ಭಾಳ ಇನ್ವಾಲ್ವ್ ಇರ್ತೈತಿ ಮತ್ತು ಇನ್ವೆಸ್ಟಿಂಗ್ನಾಗ ರಿಸ್ಕ್ ಕಮ್ಮಿ ಇನ್ವಾಲ್ವ್ ಇರ್ತೈತಿ. ಎರಡರದ್ರಾಗ ರಿಸ್ಕ್ ಇದ್ದೇ ಇರ್ತೈತಿ. ಖರೆ ನೀವು ಎರಡರದ್ರಾಗೂ ಕಲಿತ ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡ್ರೆ ಖಂಡಿತವಾಗಿ ಪ್ರಾಫಿಟೇಬಲ್ ಇದ್ದೇ ಇರ್ತೀರಿ. ತಿಳಿತ್ರಿ ವೀಕ್ಷಕರೇ, ಸಣ್ಣದ ವಿಡಿಯೋ ಇತ್ತ ಇದು, ಖರೆ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ನಾ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಒಂದು ಸಿರೀಸ್ ನಡೆಸೇನಿ. ಈ ಸಿರೀಸ್ನಾಗ ನಾ ಹಿಂಗೆ ಬೇಸಿಕ್ ವಿಡಿಯೋಗಳನ್ನು ಮಾಡಬೇಕಾಗ್ತೈತಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಏನು ಸ್ವಲ್ಪ ಯಾರಿಗೂ ಗುರ್ತಿರ್ಲಿಲ್ಲ ಅಂದರೆ ಈ ವಿಡಿಯೋ ನೋಡೋದ್ರಿಂದ ಅವ್ರಿಗೆ ನಾಲೆಜ್ ಸಿಗ್ತೈತೆ. ನಾನು ಈ ವಿಡಿಯೋ ಮಾಡೀನಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ನಂದು ಈ ಸಿರೀಸ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.